ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಿವೇದಿತನ ಭವಿಷ್ಯಕ್ಕೋಸ್ಕರ ನನ್ನ ಆಸ್ತಿಲಿ ನಿವೇದಿತಂಗೆ ಭಾಗ ಕೊಡೋ ಅವಶ್ಯಕತೆ ಇದೆ. ಹಲೋ, ಸಂಜನಾ ಸಕ್ಸೇನಾ ಸ್ಪೀಕಿಂಗ್. ನಮಸ್ಕಾರ ಮೇಡಮ್, ನಾನು ಶಾರದಾ ಶ್ರೀಕಂಠಮೂರ್ತಿ. ಶಾರದಾ ಶ್ರೀಕಂಠಮೂರ್ತಿನಾ? ಸಾರಿ, ನಂಗೆ ಯಾರು ಅಂತ ಗೊತ್ತಾಗ್ತಿಲ್ವಲ್ಲ. ಅದೇ ಮೊನ್ನೆ ನೀವು ನಮ್ಮನೆಗೆ ಬಂದಿದ್ರಲ್ಲ, ಶಿವಾನಿ ಶ್ರೀರಾಮ್ ಅವ್ರ ಜೊತೆ. ಅದೇ ಅಂತ್ಯೋದಯ ರಂಗ ಪಕ್ಷಕ್ಕೆ ಅಧ್ಯಕ್ಷ ಆಗಿದ್ದಾರಲ್ಲ ನಿವೇದಿತಾ, ಅವ್ರಿಗೊಂದು ವಿಲ್ಲಾ ಕೊಂಡ್ಕೊಳ್ಳಿ ಅಂತ ಹೇಳಕ್ಕೆ ಬಂದಿದ್ರಲ್ಲ, ನಿವೇದಿತಾ ನನ್ನ ಮಗಳು. ಸಾರಿ ಮೇಡಮ್, ಸಡನ್ನಾಗಿ ನೀವು ಯಾರು ಅಂತ ನನಗೆ ರೀಕಲೆಕ್ಟ್ ಮಾಡ್ಕೊಳಕ್ಕಾಗಲಿಲ್ಲ. ಅಯ್ಯೋ ಪಾಪ, ನೀವು ಯಾಕೆ ಸಾರಿ ಕೇಳ್ತೀರಾ ಬಿಡಿ. ಆಗಲೇ ನಾನು ನನ್ನ ಪರಿಚಯ ಸರಿಯಾಗಿ ಮಾಡ್ಕೊಳ್ಳಿಲ್ಲ. ಹೌ ಸ್ವೀಟ್ ಆಫ್ ಯು ಮ್ಯಾಮ್. ಮೇಡಮ್, ನೀವು ಫೋನ್ ಮಾಡಿರೋ ವಿಷಯ? ಅದೇ ನೀವು ಮೊನ್ನೆ ನಮ್ಮ ಮನೆಗೆ ಬಂದಾಗ ನೀವು ತೋರಿಸಿದ್ರಲ್ಲ ವಿಲ್ಲಾ, ಅದೇ ನಾನು ಸೆಲೆಕ್ಟ್ ಮಾಡಿರೋದು. ಆ ವಿಲ್ಲಾನ ಕೊಂಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಓ, ಎಕ್ಸಲೆಂಟ್. ಥ್ಯಾಂಕ್ ಯು. ಆವತ್ತು ನಿವೇದಿತಾ ಅವರು ಆಗಲ್ಲ ಅಂತ ಹೇಳಿದ್ರಲ್ಲ, ಆದರೆ ಇವತ್ತು ಹೇಗೆ ಒಪ್ಕೊಂಡ್ರು ಮೇಡಮ್? ಇನ್ಫ್ಯಾಕ್ಟ್ ಈಗಲೂ ನಾವು ಅವಳು ಒಪ್ಪಿಗೆ ತಗೊಂಡಿಲ್ಲ. ಅವಳಿಗೆ ಗೊತ್ತಿಲ್ಲದ ಹಾಗೆ ಈ ವಿಲ್ಲಾನ ಪರ್ಚೇಸ್ ಮಾಡಬೇಕು ಅಂತಿದ್ದೀವಿ. ನೀವಾ? ಇಫ್ ಯು ಡೋಂಟ್ ಮೈಂಡ್ ಮೇಡಮ್, ನಿಮ್ಮ ಹತ್ರ ಅಷ್ಟೊಂದು ಹಣ? ಆ ಬಗ್ಗೆ ನೀವೇನು ಯೋಚನೆ ಮಾಡೋದು ಬೇಡ, ನಾನೆಲ್ಲ ಅರೇಂಜ್ ಮಾಡ್ತೀನಿ. ನೀವು ನಾಳೆ ನಮ್ಮ ಮನೆಗೆ ಬಂದು ಒಂದು ಸತಿ ಕೂತು ಮಾತಾಡಿದರೆ ಎಲ್ಲ ಡಿಸೈಡ್ ಮಾಡಬಹುದು. ಓ ಎಸ್. ಎಷ್ಟು ಗಂಟೆಗೆ ಬರಲಿ ಮೇಡಮ್? ಒಂದು ಕೆಲಸ ಮಾಡಿ, 10:15 ಹಾಗೆ ಬಂದುಬಿಡಿ. ಸಾಮಾನ್ಯ ಭಾನುವಾರದ ದಿನ ನಮ್ಮ ನಿವೇದಿತಾ ಸುಡ್ಕೊಪ್ಪ ಡಿಸ್ಟ್ರಿಕ್ಟಲ್ಲಿ ಟೂರಿಂಗಲ್ಲಿ ಇರ್ತಾಳೆ. ಓ ಎಸ್ ಮೇಡಮ್, ನಾಳೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಟೋಕನ್ ಅಡ್ವಾನ್ಸ್ನ ನೀವು ನಮ್ಗೆ ಕೊಡಬೇಕಾಗತ್ತೆ. ಗೊತ್ತು, ಕೊಡ್ತೀನಿ ಬನ್ನಿ. ಓಕೆ, ನಾಳೆ ಬೆಳಗ್ಗೆ ಬರಬೇಕಾದ್ರೆ ಶಿವಾನಿ ಶ್ರೀರಾಮ್ ಅವ್ರನ್ನೂ ಕರ್ಕೊಂಡು ಬರ್ತೀನಿ. ಓಕೆನಾ? ಓಕೆ. ಹಾಂ, ಆದರೆ ನಾನು ನಿಮಗೆ ಫೋನ್ ಮಾಡಿದ ವಿಚಾರ, ನೀವು ಬರ್ತಿರೋ ವಿಚಾರ, ಇದ್ಯಾವುದು ನಿವೇದಿತಾ ಗೊತ್ತಾಗಬಾರ್ದು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಗುಡ್ ನೈಟ್. ಹಾಂ, ಗುಡ್ ನೈಟ್. ಏನು ಹಾಗೆ ನೋಡ್ತಾ ಇದ್ದೀರಾ? ನೀನೇನು ನಡೆಸ್ತಾ ಇದೀಯಾ ಅದನ್ನು ಹೇಳು. ನಾನೇನು ನಡೆಸಿದ್ದೀನಿ? ಈಗ ತಾನೇ ನೀನು ಬಿಲ್ಡರ್ ಸಂಜನಾ ಸಕ್ಸೇನಾ ಜೊತೆಗೆ ಫೋನಲ್ಲಿ ಮಾತಾಡ್ತಿದ್ದೀನಿ ಕೇಳಿಸ್ಕೊಂಡೆ. ಅಲ್ಲ, ವಿಲ್ಲಾ ಪರ್ಚೇಸ್ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿದೆ? ಇವತ್ತಿಲ್ಲ, ಆದರೆ ಇಷ್ಟೆಲ್ಲ ಬರುತ್ತೆ. ನಿನಗೆ 2 ಕೋಟಿ ಯಾರು ಕೊಡ್ತಾರೆ? ನೀವು ಯಾರಿಗೂ ಹೇಳ್ದಿದ್ರೆ ಹೇಳ್ತೀನಿ. ಸರಿ ಹೇಳು, ಯಾರಿಗೂ ಹೇಳಲ್ಲ. ನಮ್ಮ ಬೀಗರು ಶರಾವತಿಯವ್ರು ಕೊಡ್ತಿದ್ದಾರೆ. ಅದು 1 ಕೋಟಿ 2 ಕೋಟಿ ಅಲ್ಲ, 30-35 ಕೋಟಿ ಅಷ್ಟು ಕೊಡ್ತಾ ಇದ್ದಾರೆ. ಸುಮ್ಮನೆ ತಮಾಷೆ ಮಾಡಬೇಡ ಶಾರದಾ. ಶರಾವತಿ ಅವರು ಅಷ್ಟೊಂದು ದುಡ್ಡು ಆಸ್ತಿ ನಮ್ಗೆ ಯಾಕೆ ಕೊಡ್ತಾರೆ? ಅಯ್ಯೋ, ನಮಗೆ ಅಂದರೆ ನಮಗಲ್ಲ, ನಿವೇದಿತಾ ಕೊಡ್ತಾ ಇದ್ದಾರೆ. ಅವ್ರ ಆಸ್ತಿ ಎಲ್ಲ ಭಾಗ ಮಾಡ್ತಿದ್ದಾರಂತೆ, ಅದರಲ್ಲಿ ನಿವೇದಿತಾಗೂ ಭಾಗ ಕೊಡಬೇಕು ಅಂತಿದ್ದಾರಂತೆ.
ಯಾರು ಹೇಳಿದ್ರು ನಿಮಗೆ ಇದನ್ನೆಲ್ಲ? ಯಾರೋ ಹೇಳಿದ್ದಲ್ಲ, ಸ್ವತಃ ಶರಾವತಿ ಅವರೇ ಫೋನ್ ಮಾಡಿ ನನಗೆ ಈ ವಿಷಯ ತಿಳಿಸಿದ್ದಾರೆ. ಮತ್ತು ಈ ವಿಚಾರ ನನಗೆ ಹೇಳಲೇ ಇಲ್ಲ? ಈಗ ಹೇಳಿದ್ನಲ್ಲ. ಸರಿ, ನಿವೇದಿತಾಗೆ ಗೊತ್ತಾ ಈ ವಿಚಾರ? ಇಲ್ಲ, ಸದ್ಯಕ್ಕೆ ಹೇಳೋದು ಇಲ್ಲ. ಅಲ್ಲ ಶಾರದಾ, ಅವ್ರ ಅತ್ತೆ ನಿವೇದಿತ ಕೊಡ್ತಾ ಇರೋ ಆಸ್ತಿನಲ್ಲಿ ನಿವೇದಿತಾಗೆ ಹೇಳ್ದೆ ನೀವು ಇಲ್ಲ ಕೊಂಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಶರಾವತಿಯವರು ಆಸ್ತಿ ಜೊತೆಗೆ ಕ್ಯಾಶು ಕೊಟ್ಟೇ ಕೊಡ್ತಾರೆ, ಅದರಲ್ಲಿ ಪರ್ಚೇಸ್ ಮಾಡಿದ್ರಾಯ್ತು. ನೋಡಿ, ನಾನೇ ನನ್ನ ಸ್ವಾರ್ಥಕ್ಕೆ ಅಂತ ಕೊಂಡ್ಕೋತಿಲ್ಲ ವಿಲ್ಲನ, ನಿವೇದಿತಾಗೆ ಅಂತ ತಗೋತಾ ಇರೋದು, ಅವಳ ಭವಿಷ್ಯಕ್ಕಾಗಲಿ ಅಂತ. ನೀನೇನೋ ಒಳ್ಳೆಯ ಉದ್ದೇಶನೇ ಇಟ್ಕೊಂಡಿದ್ಯಾ ಶಾರದಾ, ಆದರೆ ನಿವೇದಿತನೂ ಒಂದು ಮಾತು ಕೇಳ್ಬೋದಾಗಿತ್ತಲ್ವಾ? ಅಯ್ಯೋ, ನಿವೇದಿತಾ ಅಂತ ಕೇಳಿದರೆ ಅವಳು ಒಪ್ಪೋದಿಲ್ಲ, ದುಡ್ಡೆಲ್ಲಿಂದ ಬರುತ್ತೆ ಅಂತ ಕೇಳ್ತಾಳೆ. ಶರಾವತಿಯವರು ಅವರ ಆಸ್ತಿ ಹಣದಲ್ಲಿ ಇವಳಿಗೆ ಭಾಗ ಕೊಡ್ತಿದ್ದಾರೆ ಅಂತ ಗೊತ್ತಾದರೆ ಅವಳು ನನಗ್ಯಾಕೆ ಬೇಕು ಅವ್ರ ಆಸ್ತಿ ಹಣ, ನಾನು ಈಗಲೇ ನೆಮ್ಮದಿಯಾಗಿದ್ದೀನಿ ಅಂತ ಗಲಾಟೆ ಮಾಡ್ತಾಳೆ. ನನಗೆ ಗೊತ್ತಿಲ್ವಾ ನಿಮ್ಮ ಮಗಳ ಸ್ವಭಾವ? ಮಹಾ ಆದರ್ಶವಾದಿ ಅವಳು. ಹೇಗೂ ಶರಾವತಿಯವರು ಇವತ್ತೇ ಏನೋ ಆಸ್ತಿ ಹಣ ಎಲ್ಲ ಕೊಟ್ಬಿಡೋದಿಲ್ಲ, ಅದೆಲ್ಲ ಇನ್ನೂ ಎಷ್ಟು ದಿನ ತಗೊಳತ್ತೋ ಏನೋ. ಅಷ್ಟರೊಳಗೆ ನಾವು ಈ ವಿಲ್ಲಾನ್ ಬುಕ್ ಮಾಡಿಸ್ಬಿಟ್ರೆ ಅವರು ಆಸ್ತಿ ಹಣ ಎಲ್ಲ ನಮ್ಮ ನಿವೇದಿತಂಗೆ ಕೊಟ್ಟ ಮೇಲೆ ಕೊಂಡ್ಕೊಂಡ್ಬಿಡ್ಬಹುದಲ್ವ ವಿಲ್ಲಾನ. ಆಮೇಲೆ ನಾನೊಬ್ಬಳೇ ಅಲ್ಲ ಈ ವಿಚಾರನ ನಿವೇದಿತ ಗೊತ್ತಾಗ್ಕೂಡ್ದು ಅಂತ ಹೇಳ್ತಿರೋದು, ಶರಾವತಿಯವರು ಹೇಳ್ತಾ ಇದ್ದಾರೆ. ನಿವೇದಿತಾಗೆ ಈ ವಿಷಯನ ಈಗಲೇ ಹೇಳಬಾರ್ದು ಅಂತ ಶರಾವತಿಯವರೇ ಹೇಳಿರೋದು. ಆಸ್ತಿ ಪೇಪರ್ಸ್ ಎಲ್ಲ ಅವಳ ಹೆಸರಿಗೆ ಆದಮೇಲೆ ನಾನೇ ಟೈಮ್ ನೋಡಿಕೊಂಡು ಅವಳಿಗೆ ವಿಷಯ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಹಾಗಿದ್ರೆ ಸರಿ. ಅಮ್ಮ, ಬೆಳಿಗ್ಗೆಯಿಂದ ರೂಮ್ನಲ್ಲಿ ಹೀಗೆ ಕೂತಿದ್ದೀರಾ, ಯಾಕಮ್ಮ? ಏನೂ ಇಲ್ಲ ದೇವು, ಹಾಗೆ ಸುಮ್ಮನೆ. ಸುಮ್ಮನೆ ಯಾರಾದರೂ ಹೀಗೆ ಕತ್ತಲಲ್ಲಿ ಕೂತ್ಕೋತಾರಮ್ಮ? ನಿನ್ನ ಹತ್ರ ಏನು ಮುಚ್ಚುಮರೆ? ನನ್ನ ಆಸ್ತಿಲಿ ನಿವೇದಿತನಿಗೂ ಪಾಲ್ಕೊಡೋ ವಿಚಾರದಲ್ಲಿ ಕೃಷ್ಣ ದೇವ್ಯಾನಿ ಎಷ್ಟು ಒರಟಾಗಿ ಮಾತಾಡಿದ್ರಲ್ಲ, ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನಿವೇದಿತಾ ವಿಚಾರವಾಗಿ ಅವ್ರು ಹಾಗೆ ಮಾತಾಡಿದ್ದು ಸರಿಯಲ್ಲ ಅಲ್ವಾ ದೇವು? ಆದರೆ ಅವ್ರು ಮಾತಾಡಿದ್ದು ಪೂರ್ತಿ ತಪ್ಪು ಅಲ್ಲ ಅಲ್ವಮ್ಮ? ಏನು ದೇವು ನೀನು? ದೇವ್ಯಾನಿಗೆ ನಿವೇದಿತಾ ಕಂಡ್ರೆ ಹೊಟ್ಟೆ ಕಿಚ್ಚಿದೆ. ಕೃಷ್ಣನ್ಗೂ ಅಷ್ಟೇ, ಕೆಲವು ವಿಚಾರದಲ್ಲಿ ನಿವೇದಿತಾ ಕಂಡ್ರೆ ಅಸಮಾಧಾನ ಇದೆ. ಅದಕ್ಕೆ ಅವರಿಬ್ಬರು ಹಾಗೆ ಮಾತಾಡ್ತಾರೆ. ಆದರೆ ನಿವೇದಿತಾ ನಿನ್ನ ಹೆಂಡತಿ, ನೀನು ಸಹ ಹೆಂಡತಿ ಆಗಿದ್ರಮ್ಮ. ಆದರೆ ಈಗ ನಾವು ಒಟ್ಟಿಗೆ ಬಾಳಕ್ಕಾಗಲ್ಲ ಅಂತ ಡೈವರ್ಸ್ಗೆ ಅಪ್ಲೈ ಮಾಡಿದ್ದೀವಲ್ಲ. ದೇವ್ಯಾನಿ ಕೃಷ್ಣ ಹೇಳಿದಾಗೆ ಇನ್ನು ಮುಂದೆ ನಿವೇದಿತಾ ನನಗೇನೂ ಅಲ್ಲ. ನಿಮ್ಗಳ ಮನಸ್ಸಿನಲ್ಲಿ ಹಾಗಿರ್ಬೋದು, ಆದರೆ ನನ್ನ ಮನಸ್ಸಿನಲ್ಲಿ ನಿವೇದಿತಾ ಬಗ್ಗೆ ಸ್ಥಾನ ಇದ್ದೇ ಇದೆ. ಒಂದು ವೇಳೆ ನೀನು ನಿವೇದಿತಾ ಡೈವರ್ಸ್ ತಗೊಂಡ್ರೂ ಕೂಡ ನಿವೇದಿತಾ ಆಗಲಿ ಅವ್ರ ಮನೆಯವರಾಗಲಿ ನಾನು ಅವ್ರ ಮನೇಲಿದ್ದಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ದೇವು ನನ್ನನ್ನು. ಹಾಗಾಗಿ ಅವ್ರ ಮನೆಯವ್ರ ಕಷ್ಟದಲ್ಲಿರುವಾಗ ಸುಮ್ಮನೆ ಅದನ್ನು ನೋಡ್ಕೊಂಡು ಕೂತಿರೋದು ಕಷ್ಟ ಆಗತ್ತೆ ನನಗೆ.
ನಿಮ್ಮ ಇಷ್ಟದ ಪ್ರಕಾರ ನಿವೇದಿತ ಅವ್ರಿಗೆ ಅವ್ರ ಭಾಗನ ಕೊಟ್ಬಿಡಿ. ನಿವೇದಿತ ಅವ್ರ ಮೇಲಿನ ಕನ್ಸರ್ನಿಂದ ನಾನು ಈ ಮಾತು ಹೇಳ್ತಿಲ್ಲಮ್ಮ, ನಿಮ್ಮ ಮೇಲಿನ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ನೀವು ಸಂತೋಷವಾಗಿರ್ತೀರೋ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಕೊಟ್ಬಿಡಿ, ನಿವೇದಿತ ಅವ್ರಿಗೆ ನಿಮ್ಗೆ ಇಷ್ಟ ಬಂದಷ್ಟು ಭಾಗನ ಕೊಟ್ಬಿಡಿ ಅಮ್ಮ. ಥ್ಯಾಂಕ್ಸ್. ಆದರೂ ನಿವೇದಿತನಿಗೆ ಆಸ್ತಿಲಿ ಪಾಲು ಕೊಡೋದು ಅಷ್ಟು ಸುಲಭ ಇಲ್ಲ. ಯಾಕಮ್ಮ? ನನ್ನ ಮೇಲಿನ ಪ್ರೀತಿಯಿಂದ ನೀನೇನೋ ಒಪ್ಬೋದು ನಿವೇದಿತನಿಗೆ ಆಸ್ತಿಲಿ ಪಾಲು ಕೊಡೋದಕ್ಕೆ. ಆದರೆ ಕೃಷ್ಣನೂ ದೇವಿಯ ನೀನು ಒಪ್ಪಬೇಕಲ್ಲ. ನಾನೊಂದ್ಸಲಿ ಪ್ರಯತ್ನ ಪಡ್ತೀನಮ್ಮ ಅವ್ರನ್ನ ಒಪ್ಸೋದಕ್ಕೆ. ಆಗಲೂ ಒಪ್ಪದೇ ಇದ್ರೆ? ಅಮ್ಮ, ನಿಮ್ಮ ಆಸ್ತಿನಲ್ಲಿ ನಿವೇದಿತಾಗಿ ಭಾಗ ಕೊಡೋ ವಿಚಾರದಲ್ಲಿ ಕೃಷ್ಣಂದಾಗಲಿ ದೇವಿಯಾನಿದಾಗಲಿ ಅಥವಾ ನನ್ನ ಒಪ್ಪಿಗೆ ಕೂಡ ಅನಿವಾರ್ಯ ಅಲ್ಲಮ್ಮ. ಕಾನೂನು ನಿಮ್ಮ ಕಡೆಗಿದೆ, ಅದು ನಿಮ್ಮ ಸ್ವಯಾರ್ಜಿತ ಆಸ್ತಿ. ಕಾನೂನು ನನ್ನ ಪರ ಇದೆ, ನೀನು ನನ್ನ ಪರ ಇದೆಯಾ? ಆದರೆ ಕೃಷ್ಣ ಹೆಚ್ಚಿನ ಸಂದರ್ಭದಲ್ಲಿ ಕೃಷ್ಣ ದೇವ್ಯಾನಿ ಪರ ಯೋಚನೆ ಮಾಡ್ತಾನೆ. ನಿವೇದಿತನಿಗೆ ನನ್ನ ಪಾಲಿನ ಆಸ್ತಿಯಲ್ಲಿ ಭಾಗ ಕೊಡೋದ್ರಲ್ಲೂ ಸಹ. ಬೆಳಿಗ್ಗೆ ನೀನೇ ನೋಡ್ತೀಯಲ್ಲ ಹೇಗೆ ಮಾತಾಡ್ಬಿಟ್ಟ. ನಿವೇದಿತ ಅವ್ರ ತಂದೆ ಸಹ ಕೆಲಸ ಕಳ್ಕೊಂಡಿದ್ದಾರೆ, ಅವ್ರ ಮನೆ ನಡೆಸೋದೇ ಕಷ್ಟ ಆಗಿದೆ ಅಂದರೂ ಅವನ ಮನಸ್ಸು ಕರಗಲೇ ಇಲ್ಲ. ದೇವ್ಯಾನಿ ಪರ ಸಪೋರ್ಟ್ ಮಾಡ್ತಾ ನಿಂತ್ಬಿಟ್ಟ. ನೀನು ನಿವೇದಿತ ಡೈವರ್ಸ್ ತಗೋತಾ ಇದ್ದೀರಿ, ಹಾಗಾಗಿ ನಿವೇದಿತನಿಗೆ ನನ್ನ ಆಸ್ತಿ ಮೇಲೆ ಯಾವ ಹಕ್ಕು ಇಲ್ಲ ಅನ್ನೋದು ಅವನ ಭಾವನೆ. ಇದು ನನ್ನ ಆಸ್ತಿ, ನನ್ನ ಇಷ್ಟ ಅಂತ ನಿವೇದಿತನಿಗೆ ನಾನು ಪಾಲು ಕೊಟ್ಬಿಡ್ಬೋದು. ಅದನ್ನು ನೀನು ಒಪ್ಕೋಬೋದು, ಒಂದು ವೇಳೆ ಕೃಷ್ಣನೂ ಒಪ್ಪಿಸ್ಬೋದು. ಆದರೆ ದೇವ್ಯಾನಿ ಇದನ್ನು ಸಹಿಸೋದಿಲ್ಲ. ಈ ವಿಚಾರದಲ್ಲಿ ಕೃಷ್ಣನ ನನ್ನ ವಿರುದ್ಧ ಎತ್ತಿ ಕಟ್ಬೋದು. ದಿನೇ ದಿನೇ ಕೃಷ್ಣನ ಮನಸ್ಸಲ್ಲಿ ನನ್ನ ಬಗ್ಗೆ ಕಹಿ ತುಂಬೋದು. ನನಗೂ ವಯಸ್ಸಾಗ್ತಾ ಇದೆ. ವಯಸ್ಸಾದ್ಮೇಲೆ ತಂದೆ ತಾಯಿಗಳಿಗೆ ದೊಡ್ಡ ಆಸ್ತಿ ಅಂದರೆ ಮಕ್ಕಳು. ಆಸ್ತಿ ವಿಚಾರದಲ್ಲಿ ಕೃಷ್ಣನ ಮನಸ್ಸಿಗೆ ನೋವು ಮಾಡೋ ಧೈರ್ಯ ಇಲ್ಲ ದೇವು ನನಗೆ. ಆಮೇಲೆ ದೇವ್ಯಾನಿ ಕೃಷ್ಣನ ನನ್ನ ವಿರುದ್ಧ ಎತ್ಕಟ್ಟಿ ಕೃಷ್ಣ ನನ್ನಿಂದ ದೂರ ಹೊರಟೋದ್ರೆ ಅದನ್ನು ನನ್ನ ಕೈಲಿ ಸಹಿಸ್ಕೊಂಡಿರೋಕ್ಕಾಗಲ್ಲ ದೇವು. ಹಾಗಂತ ನಿವೇದಿತ ಅವ್ರ ಮನೆಯವರು ನಿವೇದಿತ ಕಷ್ಟದಲ್ಲಿರೋದನ್ನು ನೋಡಿಕೊಂಡು ಸುಮ್ಮನೆ ಇರೋದಕ್ಕಾಗ್ತಾ ಇಲ್ಲ. ನನ್ನ ಮನಸ್ಸಿಗೆ ಇವತ್ತು ತುಂಬ ನೋವಾಗ್ತಾ ಇದೆ ದೇವು. ನಾನು ನಿವೇದಿತನಿಗೆ ನನ್ನ ಆಸ್ತಿಯಲ್ಲಿ ಪಾಲು ಕೊಡೋಕ್ಕಾಗ್ತಾ ಇಲ್ವಲ್ಲ ಅಂತ ಅಷ್ಟೇ ಅಲ್ಲ, ನನ್ನ ಮುಂಚೆಯಿಂದ ಅಷ್ಟೆ. ಹೆಣ್ಮಕ್ಳಿಲ್ವಲ್ಲ ಅಂತ ಕೊರಗಿತ್ತು. ಆದರೆ ನೀನು ನಿವೇದಿತನ ಮದುವೆ ಆದಮೇಲೆ ಅವಳಿ ಮನೆಗೆ ಸೊಸೆಯಾಗಿ ಬಂದು ಮಕ್ಕಳ ಸ್ಥಾನನ ತುಂಬಿದ್ಲು. ಈಗ ನೀವಿಬ್ಬರು ದೂರ ಇರೋಕ್ಕೆ ಶುರು ಮಾಡಿದ್ಮೇಲೆ ನಾನು ನಿವೇದಿತನ ತುಂಬ ಮಿಸ್ ಮಾಡ್ಕೋತಾ ಇದ್ದೆ.
ಈಗಲೂ ಅಷ್ಟೆ. ಆದರೆ ಈ ಮನೇಲಿ ಬೇರೆ ಯಾರ ಮನಸ್ಸಲ್ಲೂ ನಿವೇದಿತಂಗೆ ಸ್ಥಾನ ಇಲ್ಲ. ಈ ವಿಷಯದಲ್ಲಿ ನಂಗೆ ತುಂಬ ನೋವಿದೆ ದೇವು. ಮೇಡಮ್. ಏನು ರಾಮಣ್ಣ? ತಿಂಡಿ ರೆಡಿ ಮೇಡಮ್. ಶರಾವತಿ ಮೇಡಮ್ನ ಕರೆದ್ರಾ? ಅವ್ರನ್ನ ಕರೆದೆ, ಅವ್ರು ಆಗಲೇ ಡೈನಿಂಗ್ ಟೇಬಲ್ ಹತ್ರ ಹೋಗಿ ಕೂತಿದ್ದಾರೆ. ಸರಿ, ನೀವು ಹೋಗಿ ಶರಾವತಿ ಅವ್ರ ತಿಂಡಿ ಆದಮೇಲೆ ನನಗೆ ಹೇಳಿ. ಮೇಡಮ್, ಹೇಳಿದ್ದು ಕೇಳಿಸ್ಲಿಲ್ವಾ? ಅವ್ರ ತಿಂಡಿ ಆದಮೇಲೆ ನನಗೆ ಬಂದು ಹೇಳಿ ಅಂದೆ. ಸರಿ ಮೇಡಮ್. ದೇವ್ಯಾನಿ, ರಾಮಣ್ಣಂಗೆ ಯಾಕೆ ನೀನು ಹಾಗೆ ಹೇಳಿ ಕಳಿಸ್ದೆ? ಅಮ್ಮ ಆಸ್ತಿಲಿ ನಿವೇದಿತ ಅವ್ರಿಗೆ ಪಾಲು ಕೊಡೋದು ನಮಗಿಷ್ಟ ಇಲ್ಲ, ಹಾಗಂತ ಆ ಬೇಸರನ ನೀನು ಈ ರೀತಿ ತೋರಿಸ್ಕೋಬಾರ್ದು, ತಪ್ಪಾಗತ್ತೆ. ಈ ಮಾತನ್ನ ನೀವು ನನಗೆ ಹೇಳೋಕ್ಕಿಂತ ನಿಮ್ಮ ತಾಯಿಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಕೃಷ್ಣ. ನಾನೇನು ಅವ್ರನ್ನ ಅವಾಯ್ಡ್ ಮಾಡ್ತಲ್ಲ, ಇನ್ಫ್ಯಾಕ್ಟ್ ಅವರೇ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ನೆನ್ನೆ ಆಸ್ತಿ ವಿಚಾರಕ್ಕೆ ಜಗಳ ಆದಮೇಲೆ ನೀವೇನೋ ಮಲ್ಲಿಗೆ ಕಟ್ಟೆಗೆ ಹೊಟ್ಟೋದ್ರಿ. ರಾತ್ರಿ ಬಂದಿತ್ತು, ಲೇಟ್ ಆಗಿತ್ತು. ಆದರೆ ಇಡೀ ದಿನ ಮನೇಲಿದ್ದೋಳು ನಾನು. ನಿಮ್ಮ ತಾಯಿ ನನ್ನ ಜೊತೆ ಇಡೀ ದಿನ ಒಂದು ಮಾತು ಆಡಲಿಲ್ಲ. ನನ್ನ ಜೊತೆ ತಿಂಡಿಗೂ ಬರಲಿಲ್ಲ, ಊಟಕ್ಕೂ ಬರಲಿಲ್ಲ. ಅದಕ್ಕೆ ಅಂದ್ಕೊಂಡೆ ಇನ್ಮೇಲೆ ಅವ್ರಿಗೆ ನನ್ನ ಜೊತೆ ಊಟ ತಿಂಡಿ ಮಾಡೋದು ಬರಲ್ವೇನೋ ಅಂತ. ನನ್ನಿಂದ ಅವ್ರು ಯಾಕೆ ಅನ್ಕಂಫರ್ಟಬಲ್ ಆಗಿರಬೇಕು? ಅದಕ್ಕೆ ಮೊದಲು ಅವ್ರ ತಿಂಡಿ ಆಗಲಿ, ಆಮೇಲೆ ನಾನು ಮಾಡ್ತೀನಿ ಅಂದೆ. ಅಮ್ಮನ ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದ್ಯಾ ದೇವೇನೆ? ಅಮ್ಮ ನಿನ್ನ ಮನಸ್ಸಿಗೆ ನೋವು ಮಾಡಬೇಕು ಅಂತ ಹಾಗೆ ಮಾಡ್ರಲ್ಲ. ನಿವೇದಿತ ಅವ್ರಿಗೆ ಆಸ್ತಿ ಕೊಡೋ ವಿಚಾರವಾಗಿ ನಾವು ಅಮ್ಮನ ನಿರ್ಧಾರನ ವಿರೋಧಿಸಿದ್ವಲ್ಲ, ಅದರಿಂದ ಅಮ್ಮನ ಮನಸ್ಸಿಗೆ ತುಂಬ ನೋವಾಗಿರಬೇಕು. ನಮ್ಮ ಬಗ್ಗೆ ಅವ್ರ ಮನಸ್ಸಲ್ಲಿ ಸ್ವಲ್ಪ ಕಹಿ ಉಳ್ಕೊಂಬಿಟ್ಟಿರುತ್ತೆ. ಅಪ್ಪ, ಅಮ್ಮ ಈಗಾಗಲೇ ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಿಂದ ಇನ್ನೂ ನೋವಾಗೋದು ಬೇಡ. ಹೇಗಿದ್ದರೂ ಆಸ್ತಿ ಇರೋದು ಅಮ್ಮನ ಹೆಸರಲ್ಲೇ. ಅದನ್ನು ಅವರು ಯಾರಿಗೆ ಬೇಕಾದರೂ ಕೊಡ್ಬೋದು, ಆ ಹಕ್ಕು ಅವರಿಗಿದೆ. ನಾವದನ್ನು ವಿರೋಧಿಸಬಾರ್ದಾಗಿತ್ತು. ಏನ್ ಕೃಷ್ಣ, ನೀವು ಹೀಗೆ ಹೇಳ್ತಿದ್ದೀರಾ? ಅತ್ತೆಯವ್ರ ಆಸ್ತಿ ಸ್ವಯಾರ್ಜಿತ ಇರ್ಬೋದು, ಆದರೆ ಅದರ ನೈತಿಕ ಹಕ್ಕು ಯಾರಿಗೆ ಹೋಗುತ್ತೆ ಹೇಳಿ? ಮಕ್ಕಳಿಗೆ ತಾನೆ. ನಿವೇದಿತ ಅವರು ಈ ಮನೆ ಸೊಸೆ ಅಂತಾರೆ, ಆದರೆ ಅವರು ದೇವಾನಂದ್ ಅವ್ರ ಜೊತೆ ಬದುಕು ನಡೆಸ್ತಾ ಇದ್ದಾರಾ? ಬದುಕು ನಡೆಸಿದ್ರೆ ತಾನೇ ಸೊಸೆ ಅಂತ ಅನ್ನಿಸ್ಕೊಳ್ಳೋದು. ದೇವಾನಂದ್ ಅವರು ನಿವೇದಿತ ಅವರು ಡಿವೋರ್ಸ್ ತಗೋಬೇಕು ಅಂತಿದ್ದಾರೆ. ಈಗ ನಚಿಕೇತ್ ಅವರು ನಿವೇದಿತ ಅವರು ಮದುವೆ ಆಗ್ತಾ ಇದ್ದಾರೆ ಅಂತ ರೂಮರ್ಸ್ ಇದೆ. ಅವ್ರ ಮದುವೆ ಆಗ್ಲಿ ಬಿಡ್ಲಿ, ದೇವಾನಂದ್ ಅವ್ರ ಜೊತೆ ಅಂತೂ ಕಾಂಪ್ರಮೈಸ್ ಆಗಲ್ಲ. ಅಂದಮೇಲೆ ಅತ್ತೆಯವ್ರ ಆಸ್ತಿಲಿ ಭಾಗ ತಗೊಳಕ್ಕೆ ನಿವೇದಿತಾಗ ಯಾವ ರೈಟ್ಸ್ ಇದೆ? ನೀನು ಹೇಳ್ತಾ ಇರೋದೆಲ್ಲ ಸತ್ಯ ದೇವ್ಯಾನಿ, ನಾನು ಒಪ್ಕೊಳ್ತೀನಿ. ಆದರೆ ದಯವಿಟ್ಟು ಒಂದು ವಿಷಯನ ಅರ್ಥ ಮಾಡ್ಕೋ. ಅಮ್ಮ ನಿವೇದಿತ ಅವ್ರನ್ನ ಭಾವನಾತ್ಮಕವಾಗಿ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ದೇವುಗೆ ನಿವೇದಿತ ಡಿವೋರ್ಸ್ ಕೊಟ್ಟರೂ ಪರವಾಗಿಲ್ಲ, ಆಸ್ತಿಲಿ ಭಾಗ ಕೊಡ್ತೀನಿ ಅಂತ ನಿರ್ಧಾರ ಮಾಡಿದ್ದಾರೆ. ಈಗ ನಾವು ಅದನ್ನು ವಿರೋಧಿಸಿದ್ವಿ, ಅದರಿಂದ ಅಮ್ಮನ ಮನಸ್ಸಿಗೆ ತುಂಬ ನೋವಾಗಿದೆ. ಅದಕ್ಕೆ ಅಮ್ಮನ ಹತ್ರ ಹೋಗಿ ನಾವಿಬ್ಬರು ಕ್ಷಮೆ ಕೇಳೋಣ. ನಿವೇದಿತ ಅವ್ರಿಗೆ ಆಸ್ತಿ ಕೊಟ್ಟರೂ ಪರವಾಗಿಲ್ಲ, ನಮ್ದೇನೋ ಅಭ್ಯಂತರ ಇಲ್ಲ ಅಂತ ಹೇಳೋಣ. ನಾನು ಬರಲ್ಲ ಕೃಷ್ಣ. ನಾವು ಯಾಕೆ ಕ್ಷಮೆ ಕೇಳಬೇಕು? ಅಂಥ ತಪ್ಪು ನಾವೇನು ಮಾಡಿದ್ದೀವಿ? ಇಲ್ಲಿ ತಪ್ಪು ಯಾವುದು ಸರಿ ಯಾವುದು ಈ ಪ್ರಶ್ನೆ ಮುಖ್ಯ ಅಲ್ಲ, ಅಮ್ಮನ ನೆಮ್ಮದಿ ಮುಖ್ಯ. ಇದಕ್ಕೆ ಮುಂಚೆನೂ ಅಷ್ಟೇ ನೀನೇನೋ ಮಾತಾಡದೆ ಅಂತ ಅಮ್ಮ ಮನೆ ಬಿಟ್ಟು ಹೋಗಿದ್ರು. ಈಗ ಮತ್ತೆ ಅದೇ ಸಂದರ್ಭ ಬರಬಹುದು ಅಂತ ನನಗೆ ಭಯ. ಅಂದರೆ
ನಾನು ನಿಮ್ಮ ಜೊತೆ ಇಲ್ಲದೇ ಇದ್ರೂ ಪರವಾಗಿಲ್ಲ, ಆದರೆ ನಿಮ್ಮಮ್ಮ ಮಾತ್ರ ಈ ಮನೆ ಬಿಟ್ಟು ಹೋಗಬಾರ್ದು ಅಲ್ವಾ? ದೇವ್ಯಾನಿ ಪ್ಲೀಸ್. ಮತ್ತಿನ್ನೇನು ಕೃಷ್ಣ, ನಾವು ಮಾತ್ರ ನಿಮ್ಮಮ್ಮನ ಅರ್ಥ ಮಾಡ್ಕೋಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಆದರೆ ಅವರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೂ ಪಡಲ್ಲ. ಆದರೂ ನೀವು ಅವ್ರ ಪರವಾಗಿ ಮಾತಾಡ್ತೀರಾ. ಅಲ್ಲಿಗೇನು, ನೀವೆಲ್ಲ ಒಂದು, ನಾನು ಮಾತ್ರ ಬೇರೆ ಅಲ್ವಾ? ಈ ಸುಖಕ್ಕೆ ನಾನು ಯಾಕೆ ಕೃಷ್ಣ ಈ ಮನೇಲಿ ಇರಬೇಕು? ನಿಮ್ಮಮ್ಮ ಅವ್ರಿಗೆ ಯಾರಿಗೆ ಬೇಕೋ ಆಸ್ತಿ ಕೊಟ್ಕೊಳ್ಳಿ, ನಾನೇ ಈ ಮನೆ ಬಿಟ್ಟು ಹೋಗ್ತೀನಿ. ದೇವ್ಯಾನಿ ದೇವ್ಯಾನಿ, ಒಂದು ನಿಮಿಷ. ಇಷ್ಟು ಚಿಕ್ಕ ವಿಚಾರಕ್ಕೆಲ್ಲ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತಾಡಬೇಡ. ಯಾವ ತತೆ ಚಿಕ್ಕ ವಿಷಯ? ಸಾರಿ, ದೊಡ್ಡ ವಿಷಯನೇ. ಸೌಜನ್ಯ ಅಲ್ಲದೆ ಇದ್ದರೂ ನಿಮ್ಮ ಮೇಲಿನ ಕನ್ಸರ್ನಿಂದ ನೀವು ಮಾತಾಡಿದ್ದನ್ನು ಕೇಳಿಸ್ಕೊಂಡೆ. ನೀನು ಹೇಳಿದ್ದು ಸರಿನೇ. ಈ ವಯಸ್ಸಿನಲ್ಲಿ ಮಕ್ಕಳ ಮನಸ್ಸನ್ನ ನೋಯಿಸಿ ನಾನು ಹೇಳಿದ್ದಾಗೆ ನಡಿಬೇಕು ಅನ್ನೋದು ತಪ್ಪು. ನೀನು ಹೇಳಿದ ಹಾಗೆ ಆಗಲಿ. ನನ್ನ ಆಸ್ತಿಲಿ ನಿವೇದಿತನಿಗೆ ಪಾಲು ಕೊಡಲ್ಲ, ಆಯಿತಾ? ನಾನು ಚೆನ್ನಾಗಿ ಯೋಚನೆ ಮಾಡೇ ಈ ನಿರ್ಧಾರ ತಗೊಂಡಿದ್ದೀನಿ ಕೃಷ್ಣ. ನನಗೂ ವಯಸ್ಸಾಯಿತು. ಒಂದು ದಿವಸ ಇದ್ದ ಹಾಗೆ ಇನ್ನೊಂದು ದಿವಸ ಇರಲ್ಲ. ನಾನು ತಗೊಳ್ಳೋ ನಿರ್ಧಾರದಿಂದ ಯಾರ ಮನಸ್ಸಿಗೂ ನೋವಾಗಬಾರ್ದು, ಯಾರೂ ಮನೆ ಬಿಟ್ಟು ಹೋಗಬಾರ್ದು. ಅದಕ್ಕೆ ನಿವೇದಿತನ ಬಿಟ್ಟು ನಿಮ್ಮ 3 ಜನದ ಹೆಸರಲ್ಲಿ ಆಸ್ತಿ ಪೇಪರ್ಸ್ನ ರೆಡಿ ಮಾಡೋಕ್ಕೆ ಹೇಳ್ತೀನಿ. ಡೋಂಟ್ ವರಿ, ತಿಂಡಿಗೆ ಬನ್ನಿ. ಭೂಮೊಗವಾಡದ ಇರಿಯುವ ಮುಳ್ಳೆ ಎಲ್ಲಿವರೆಗೆ ನಿನ್ನಾಟ? ಭೂಮೊಗವಾಡದ